ಒಂದು ವಿಶ್ವವಿದ್ಯಾಲಯ ಅಂತಂದರೆ ಆ ನೆಲದ ಅಸ್ಮಿತೆಯ ಪ್ರಶ್ನೆ. ಅದು ಅಲ್ಲಿ ಅಲ್ಲಿಯ ಜನರ ಆಶೋತ್ತರಗಳಿಗೆ ಪ್ರತಿಸ್ಪಂದಿಸಿ ಶಿಕ್ಷಣ ನೀಡುವುದು ಮತ್ತು ಆ ಮೂಲಕ ತನ್ನ ಕೆಲಸ ಕಾರ್ಯಗಳನ್ನು ಆ ಜಿಲ್ಲೆಯ ಅಸ್ತಿತ್ವದ ಪ್ರಶ್ನೆಯನ್ನಾಗಿ ತೆಗೆದುಕೊಂಡು ವಿದ್ಯಾರ್ಥಿಗಳ ಶಿಕ್ಷಣದ ಅಸ್ತಿತ್ವದ ಪ್ರಶ್ನೆಯನ್ನಾಗಿ ನಾವು ಅದನ್ನು ತೆಗೆದುಕೊಂಡು ಹೋಗುವ ಮಹತ್ತರ ಜವಾಬ್ದಾರಿಯನ್ನು ಅಲ್ಲಿಯ ಉಪಕುಲಪತಿಗಳು ಆದಂಥವ್ರು ಹೊತ್ತಿರ್ತಾರೆ. ಯಾವುದೇ ವಿಶ್ವವಿದ್ಯಾಲಯ ತೆಗೆದುಕೊಂಡ್ರು ಅಷ್ಟೇ. ಆದರೆ ಹಾವೇರಿ ಜಿಲ್ಲೆಯ ಹಾವೇರಿ ವಿಶ್ವವಿದ್ಯಾಲಯದ ನಮ್ಮ ದೌರ್ಭಾಗ್ಯ ಏನಪ್ಪಾ ಅಂತಂದರೆ, ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವಕ್ಕೆ ವಿದ್ಯಾರ್ಥಿಗಳನ್ನು, ಪತ್ರಕರ್ತರನ್ನು ಭಾಗವಹಿಸದಂತೆ ತಡೆದು ಯಾವುದೋ ಒಂದು ಖಾಸಗಿ ಕಾಲೇಜಿನಲ್ಲಿ ಆ ಘಟಿಕೋತ್ಸವ ನಡೆಸುವ ಮೂಲಕ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಆ ವಿದ್ಯಾರ್ಥಿಗಳಿಗೆ ಕೂಡ ಅಲೋ ಇಲ್ಲದ ಹಾಗೆ ಮಾಡಿರೋದು, ಅಲ್ಲಿ ಕ್ಯಾಂಪಸ್ನ ವಿದ್ಯಾರ್ಥಿಗಳಿಗೆ ಅಲೋ ಇಲ್ಲದ ಹಾಗೆ ಮಾಡಿರೋದು. 600ಕ್ಕೂ ಹೆಚ್ಚು BEd ವಿದ್ಯಾರ್ಥಿಗಳಂತೆ ಆ ಪ್ರಮಾಣ ಪತ್ರವನ್ನು ಪಡೆಯೋರಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊರಗಿಟ್ಟು ಒಂದು ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವವನ್ನು ಮಾಡ್ತಾ ಇದೆ ಅಂದರೆ ಅದೊಂದು ಒಂದು ಪಕ್ಕಾ ರಾಜಕಾರಣಿಯ ನಡೆ ಅಂತ ನಾನು ಭಾವಿಸ್ತೀನಿ. ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಶಿಕ್ಷಣದ ಪರವಾಗಿದ್ದಾರೋ ಅಥವಾ ರಾಜಕಾರಣದ ಪರವಾಗಿದ್ದಾರೋ ಅನ್ನೋದು ಈ ಅವರು ಘಟಿಕೋತ್ಸವದಲ್ಲಿ ಈ ಅನೌನ್ಸ್ ಮಾಡಿದಂತಹ ಘೋಷಿಸಿದಂಥ ಡಾಕ್ಟರೇಟ್ಗಳನ್ನು ನಾವು ಗಮನಿಸಿದಾಗಲೂ ಕೂಡ ಅದನ್ನು ನೇರವಾಗಿ ನಮ್ಮ ಕಣ್ಣಿಗೆ ರಾಚುತ್ತೆ. ಹಾಗಾಗಿ ಒಂದು ವಿಶ್ವವಿದ್ಯಾಲಯ ಅನ್ನೋದು ಅದು ಜನರ ಅಸ್ತಿತ್ವದ ಪ್ರಶ್ನೆ, ಅದು ವಿದ್ಯಾರ್ಥಿಗಳ ಅಸ್ತಿತ್ವದ ಪ್ರಶ್ನೆ, ಶಿಕ್ಷಣದ ಅಸ್ತಿತ್ವದ ಪ್ರಶ್ನೆ. ಈ ಅಸ್ತಿತ್ವದ ಪ್ರಶ್ನೆಯನ್ನೇ ಮಾರಾಟದ ವಸ್ತುವಾಗಿ ಮಾಡಿರುವಂಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳ ನಡೆಯನ್ನು ನಾವೆಲ್ಲರೂ ಕೂಡ, ಎಲ್ಲ ಸಂಘಟನೆಯವರು, ಸಾಹಿತಿಗಳಾಗಿರ್ಬೋದು, ರೈತರಾಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಯವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಕ್ಕರಲಿನಿಂದ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಶಿಕ್ಷಣ ಕೇವಲ ಇವತ್ತು ವ್ಯಾಪಾರೀಕರಣಗೊಂಡಿಲ್ಲ, ಅದು ಮಾರಾಟದ ವಸ್ತು ಆಗಿದೆ. ಅದು ಎಲ್ಲಿಯವರೆಗೂ ಅಂದರೆ ಅದು ಡಾಕ್ಟರೇಟ್ಗಳ ಅಂತ ವಸ್ತುವನ್ನು ಕೂಡ, ತುಂಬ ಉನ್ನತವಾದ ಒಂದು ಪದವಿಯನ್ನು ಕೂಡ ಮಾರಾಟದ ವಸ್ತುವಾಗಿಸಿರುವಂಥ ಉಪಕುಲಪತಿಗಳಾದಂಥ ಜಂಗಮಶೆಟ್ಟಿಯವರಿಗೆ ನಮ್ಮೆಲ್ಲರ ವಿರೋಧ ನೇರವಾಗಿ ಮುಟ್ಟಲಿ ಮತ್ತು ಅವರು ಕಣ್ಣು ತೆರೆಸಲಿ ಈ ಪ್ರತಿಭಟನೆಗಳ ಮೂಲಕ ಅಂತ ನಾನು ಆಶಿಸ್ತೇನೆ. ಆ ಮೂಲಕ ನಾವೆಲ್ಲರೂ ಕೂಡ ಈ ಪ್ರಥಮ ಘಟಿಕೋತ್ಸವಕ್ಕೆ ನಮ್ಮದೇ ಕಾಲೇಜಿನ ಹಾವೇರಿ ವಿಶ್ವವಿದ್ಯಾಲಯದ ಅಂಗಣದಲ್ಲಿ ನಡೆಸುವಂತೆ ಒತ್ತಾಯ ಮಾಡಿ 1 ವಾರಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರೂ ಕೂಡ ಅದಕ್ಕೆ ಯಾವುದೇ ಕೇರ್ ಮಾಡದೇ ಇರತಕ್ಕಂಥ ಬಂಡಧೈರ್ಯವನ್ನು, ಮೊಂಡ ಚರ್ಮವನ್ನು ಹೊಂದಿರತಕ್ಕಂಥ ಉಪಕುಲಪತಿಗಳಾದಂಥ ಜಂಗಮಶೆಟ್ಟಿ ಅವರಿಗೆ ಧಿಕ್ಕಾರವನ್ನು ಕೂಗುವ ಮೂಲಕ ನಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೀವಿ. ಜಂಗಮಶೆಟ್ಟಿ ಅವರಿಗೆ ಧಿಕ್ಕಾರ, ಜಂಗಮಶೆಟ್ಟಿ ಅವರಿಗೆ ಧಿಕ್ಕಾರ, ಜಂಗಮಶೆಟ್ಟಿ ಅವರಿಗೆ ಧಿಕ್ಕಾರ, ಜಂಗಮಶೆಟ್ಟಿ ಅವರಿಗೆ ಧಿಕ್ಕಾರ.